ಮಿಲ್ಕ್ ಥೆರಪಿ ಅಂದರೆ ಹಾಲಿನ ಚಿಕಿತ್ಸೆ. ಹೀಗಂದ್ರೆ ಏನು? ಇದರಿಂದ ಏನು ಉಪಯೋಗ? ಈ ರುದ್ರಾಕ್ಷಿ ಪೆಟ್ಟಿಗೆಯಲ್ಲಿ ಇನ್ನೂ 3 ರುದ್ರಾಕ್ಷಿಗಳನ್ನು ಇಟ್ಟಿರ್ತೀವಿ. ಇದನ್ನು ಕ್ಷೀರ ಚಿಕಿತ್ಸೆ ಅಥವಾ ಮಿಲ್ಕ್ ಥೆರಪಿ ಈ ಮೂಲಕವೂ ತೆಗೆದುಕೊಳ್ಳಬಹುದು. ಕುದೀತಾ ಇರತಕ್ಕಂತಹ ಹಾಲಿನಲ್ಲಿ ಈ 3 ರುದ್ರಾಕ್ಷಿಗಳನ್ನು ಹಾಕಿ 10-15 ನಿಮಿಷಗಳ ಕಾಲ ಬಿಟ್ಟು ಈ ಹಾಲನ್ನು ಸೇವಿಸಿದ್ದೇ ಆದರೆ ಬ್ರೈನ್ ಸೆಲ್ಸ್ ಅಂದರೆ ಮೆದುಳಿನ ಜೀವಕೋಶಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದಿ ನಿಮಗೆ ಜ್ಞಾಪಕ ಶಕ್ತಿ ಚೆನ್ನಾಗಿ ಅಭಿವೃದ್ಧಿಗೊಳ್ಳುತ್ತೆ. ಒಂದು ವೇಳೆ ನೀವು ಹಾಲನ್ನು ಕುದಿಸುವಾಗ ಈ ರುದ್ರಾಕ್ಷಿ ಒಡೆದು ಹೋಯಿತು ಅಂತ ಇಟ್ಕೊಳ್ಳೋಣ, ಚಿಂತಿಸಬೇಡಿ. ಆ ಹಾಲನ್ನು ಸೇವಿಸೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಯಾಕೆ ಅಂದರೆ ನಾವು ರುದ್ರಾಕ್ಷಿ ಭಸ್ಮವನ್ನೇ ತೆಗೆದುಕೊಳ್ತೇವೆ. ಈ ಒಡೆದು ಹೋದ ರುದ್ರಾಕ್ಷಿಯ ಹಾಲನ್ನು ಸೇವಿಸಿದರೆ ಯಾವುದೇ ತೊಂದರೆ ಇಲ್ಲ, ಎಲ್ಲವೂ ಶುಭವಾಗತ್ತೆ.